ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಟೊಮ್ಯಾಟೊ ಪಾಯಸ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ಸ್ಪೆಷಲ್ ಆದ ಟೊಮ್ಯಾಟೊ ಪಾಯಸ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸಾಮಾನ್ಯವಾಗಿ ಟೊಮ್ಯಾಟೊವನ್ನು ರಸಂ, ಸಾಂಬಾರ್ ಈ ರೀತಿ ಯೂಸ್ ಮಾಡ್ತೀರಾ. ಈ ರೀತಿ ಒಂದ್ಸಲ ಪಾಯಸ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಬನ್ನಿ ಹಾಗಿದ್ರೆ ಟೊಮ್ಯಾಟೊ ಪಾಯಸವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ 4 ಟೊಮ್ಯಾಟೊವನ್ನು ಈ ರೀತಿ ಕಟ್ ಮಾಡಿ ತಗೊಂಡಿದ್ದೇನೆ. ಇನ್ನಿದನ್ನು ನಾನು ಕುಕ್ಕರಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ನೋಡಿ, ಕಟ್ ಮಾಡಿದ ಟೊಮ್ಯಾಟೊವನ್ನು ಈ ರೀತಿ ಕುಕ್ಕರಿಗೆ ಹಾಕಿ ಇದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕಿ 1 ವಿಸಿಲ್ ಕೂಗಿಸಿಕೊಳ್ತಾ ಇದ್ದೇನೆ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಅದಕ್ಕಾಗಿ ನಾನು ಕುಕ್ಕರಲ್ಲಿ ಬೇಯಿಸಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಹಾಗೆ ಕೂಡ ಬೇಯಿಸಿಕೊಳ್ಬಹುದು. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನು ನಾವು 1 ತೆಂಗಿನಕಾಯಿ, ಹಸಿ ತೆಂಗಿನಕಾಯಿಯನ್ನು ಈ ರೀತಿ ತುರಿದು ತಗೊಂಡಿದ್ದೇನೆ. ಇಲ್ಲಿ ಇದರ ಹಾಲನ್ನು ತೆಗೆದುಕೊಳ್ಳುವ. ಪಾಯಸಕ್ಕೆ ಬೇಕಾದಂತಹ ಕಾಯಿ ಹಾಲನ್ನು ರೆಡಿ ಮಾಡಿಕೊಳ್ಳುವ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ, ನೋಡಿ, ತುರಿದಂತಹ ಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿಕೊಂಡು ಚೆನ್ನಾಗಿ ರುಬ್ಬಿ ಅದರ ಕಾಯಿ ಹಾಲನ್ನು ತೆಗೆದು ರೆಡಿ ಮಾಡಿ ಇಟ್ಟುಕೊಳ್ಳುವ. ನಮ್ಮ ಕುಕ್ಕರ್ ತಣ್ಣಗಾಗುವಾಗ ನಾವು ಈ ಕಾಯಿ ಹಾಲನ್ನು ರೆಡಿ ಮಾಡಿಕೊಂಡ್ರೆ ಪಾಯಸ ಬೇಗ ಆಗ್ತದೆ. ಇಲ್ಲಿ ನಾನು ನೋಡಿ 1 ಕಪ್ ಆಗುವಷ್ಟು ನೀರನ್ನು ಹಾಕಿಕೊಂಡು ಕಾಯಿಯನ್ನು ರುಬ್ಬಿಕೊಂಡಿದ್ದೇನೆ. ಇನ್ನಿದರ ಕಾಯಿ ಹಾಲನ್ನು ತೆಗೆದುಕೊಂಡ್ರೆ ಆಯಿತು. ನಾನಿಲ್ಲಿ ಕಾಯಿ ಹಾಲನ್ನು ಬಟ್ಟೆಯ ಸಹಾಯದಿಂದ ತೆಗೆದುಕೊಳ್ತಾ ಇದ್ದೇನೆ. ನಿಮಗೆ ಯಾವ ರೀತಿ ಸುಲಭ ಆಗ್ತದೋ ಆ ರೀತಿ ಕಾಯಿ ಹಾಲನ್ನು ತೆಗೆದುಕೊಂಡ್ರೆ ಆಯಿತು. ಸ್ನೇಹಿತರೆ, ಈ ಟೊಮ್ಯಾಟೊ ಪಾಯಸಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ, ಈ ರೀತಿ ಚೆನ್ನಾಗಿ ಕಾಯಿ ಹಾಲನ್ನು ತೆಗೆದುಕೊಂಡ್ರೆ ಆಯಿತು. ಸಾಧಾರಣವಾಗಿ ಈ ಹಾಲು ಗಟ್ಟಿಯಾಗಿರ್ತದೆ. ಇನ್ನೊಂದು ಸಲ ಸ್ವಲ್ಪ ನೀರು ಹಾಕಿ ಕಾಯಿ ಹಾಲನ್ನು ತೆಗೆದು ರೆಡಿ ಮಾಡಿ ಇಟ್ಟುಕೊಳ್ಬಹುದು. ನೋಡಿ, ಈ ರೀತಿ ನೀರು ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಕಾಯಿ ಹಾಲನ್ನು ಸಪರೇಟ್ ಮಾಡಿ ಇಟ್ಟುಕೊಳ್ಳಿ. ಈ ಟೊಮ್ಯಾಟೊ ಪಾಯಸವನ್ನು ತುಂಬ ಬೇಗ ಮಾಡಿಕೊಳ್ಬೋದು. ಯಾವಾಗಲೂ ಅಕ್ಕಿ ಬೇಳೆ ಪಾಯಸ ಮಾಡುವವರು ಈ ರೀತಿ ಒಂದ್ಸಲ ಪಾಯಸ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ನಮ್ಮ ಕಾಯಿ ಹಾಲು ಈಗ ರೆಡಿಯಾಗಿದೆ. ನೋಡಿ, 2 ವಿಧವಾದಂತಹ ಕಾಯಿ ಹಾಲು ರೆಡಿಯಾಗಿದೆ. ಇನ್ನೀಗ ಕುಕ್ಕರ್ ತಣ್ಣಗಾಗಿದೆ. ಬೇಯಿಸಿಕೊಂಡಂತಹ ಟೊಮ್ಯಾಟೊವನ್ನು ಗ್ರೈಂಡ್ ಮಾಡಿ ರೆಡಿ ಮಾಡಿಕೊಳ್ಳುವ. ನೋಡಿ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನಿದರ ನೀರೆಲ್ಲ ತೆಗೆದು ತಣ್ಣಗಾದ ಮೇಲೆ ಟೊಮ್ಯಾಟೊದ ಸಿಪ್ಪೆಯನ್ನು ತೆಗಿಬೇಕು. ನೋಡಿ, ನಾನಿಲ್ಲಿ ಟೊಮ್ಯಾಟೊವನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ. ಈ ರೀತಿ ಬೆಂದಂತಹ ಟೊಮ್ಯಾಟೊವನ್ನು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡಿ. ಬಿಸಿ ಇರುವಾಗ ಸಿಪ್ಪೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ. ನೋಡಿ, ಇನ್ನು ಇದು ತಣ್ಣಗಾದ ಮೇಲೆ ನೋಡಿ ಈ ರೀತಿ ಸಿಪ್ಪೆ ತೆಗೆದ್ರೆ ಆಯಿತು. ಸುಲಭದಲ್ಲಿ ಸಿಪ್ಪೆ ಬರ್ತದೆ. ಬೇಯಿಸಿಕೊಂಡ ಕಾರಣ ಟೊಮ್ಯಾಟೊದ ಸಿಪ್ಪೆ ತೆಗಿಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಈ ರೀತಿ ಎಲ್ಲ ಟೊಮ್ಯಾಟೊದ ಸಿಪ್ಪೆಗಳನ್ನು ತೆಗಿರಿ. ಇದೀಗ ಸಿಪ್ಪೆ ತೆಗೆದಂತಹ ಟೊಮ್ಯಾಟೊ. ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಆದಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ಸ್ವಲ್ಪ ನೀರು ಹಾಕಿ, ನಾವು ಬೇಯಿಸಿಟ್ಟುಕೊಂಡಂತಹ ನೀರು ಇರ್ತದಲ್ಲ ಅದೇ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಂಡ್ರೆ ಆಯಿತು. ನೋಡಿ, ಇದೀಗ ಟೊಮ್ಯಾಟೊ ಪ್ಯೂರಿ, ನುಣ್ಣಗೆ ರುಬ್ಬಿಕೊಂಡಂತಹ ಟೊಮ್ಯಾಟೊ. ಇನ್ನಿದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದರೆ ಆಯಿತು. ನೀವು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೀರೋ ಅದೇ ಪಾತ್ರೆಗೆ ಹಾಕಿಕೊಳ್ಳಿ. ಇದನ್ನು ಇನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಕುದಿಲಿಕ್ಕೆ ಬಿಡಿ. ಈ ಟೊಮ್ಯಾಟೊ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ ನಾನಿಲ್ಲಿ ಬೆಲ್ಲ ಮತ್ತು ಸಕ್ಕರೆಯನ್ನು ಸಮ ಪ್ರಮಾಣದಲ್ಲಿ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೀವು ಬೇಕು ಅಂತಾದರೆ ಸಕ್ಕರೆಯನ್ನೇ ಆ್ಯಡ್ ಮಾಡಿಕೊಳ್ಬಹುದು, ಇಲ್ಲ ಅಂತಂದರೆ ಬೆಲ್ಲ ಕೂಡ ಆ್ಯಡ್ ಮಾಡಿಕೊಳ್ಬಹುದು. ನೋಡಿ, ಇಲ್ಲಿ ಈಗ ಟೊಮ್ಯಾಟೊ ಪ್ಯೂರಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ರುಬ್ಬಿಕೊಂಡಂತಹ ಟೊಮ್ಯಾಟೊ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು.
ಇನ್ನಿದಕ್ಕೆ ಬೆಲ್ಲ ಮತ್ತು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ಳುವ. ನಾನಿಲ್ಲಿ 1 ಕಪ್ಪು ಬೆಲ್ಲ, ತುರಿದಂತಹ ಬೆಲ್ಲ, ಹಾಗೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಿದ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಳ್ಳಬಹುದು. ಟೊಮ್ಯಾಟೊ ಸ್ವಲ್ಪ ಹುಳಿ ಅಂಶ ಇರುವ ಕಾರಣ ಸ್ವಲ್ಪ ಸಿಹಿ ಜಾಸ್ತಿ ಬೇಕಾಗ್ತದೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ಹಾಗೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡು, ಹಾಗೆ ಅದಕ್ಕೆ ನಾವು ತೆಗೆದಿಟ್ಟುಕೊಂಡಂತಹ ದಪ್ಪ ತೆಂಗಿನ ಹಾಲು, ಹಾಗೆ ಸ್ವಲ್ಪ ತೆಳು ತೆಂಗಿನಕಾಯಿ ಹಾಲಿತ್ತಲ್ಲ, ಅದಕ್ಕೆ ಒಂದು 3 ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ಪೌಡರನ್ನು ಮಿಕ್ಸ್ ಮಾಡಿ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ನ್ ಫ್ಲೋರ್ ಪೌಡರ್ ಹಾಕೋದ್ರಿಂದ ಪಾಯಸ ಸ್ವಲ್ಪ ದಪ್ಪಾಗಿ ಬರ್ತದೆ, ಇಲ್ಲಾಂತಾದರೆ ಅದು ತೆಳುವಾಗಿರ್ತದೆ. ಹಾಗೆ ಇಲ್ಲಿ 1/4 ಚಮಚ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನೀವಿಲ್ಲಿ ಕಾರ್ನ್ಫ್ಲೋರ್ ಪೌಡರ್ ಬದಲಾಗಿ ಅಕ್ಕಿ ಹುಡಿ ಕೂಡ ಆ್ಯಡ್ ಮಾಡಿಕೊಳ್ಳಬಹುದು. ಅಕ್ಕಿ ಹುಡಿಯನ್ನು ಕೂಡ ಯಾವುದೇ ಗಂಟು ಇಲ್ಲದ ಹಾಗೆ ಕರಗಿಸಿಕೊಂಡು ಪಾಯಸಕ್ಕೆ ಹಾಕಿದರೆ ನೋಡಿ ಈ ರೀತಿ ದಪ್ಪ ಬರ್ತದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಆಯಿತು. ಇನ್ನಿದಕ್ಕೆ ತುಪ್ಪದಲ್ಲಿ ಹುರಿದಂತಹ ಗೇರು ಬೀಜ ಹಾಗೆ ದ್ರಾಕ್ಷಿ ಹಾಗೆ 4 ಲವಂಗವನ್ನು ತುಪ್ಪದಲ್ಲಿ ಹುರಿದು ಹಾಕಿಕೊಳ್ತಾ ಇದ್ದೇನೆ. ಇಷ್ಟು ಮಾಡಿದರೆ ನಮ್ಮ ರುಚಿಕರವಾದಂತಹ ಟೊಮೆಟೊ ಪಾಯಸ ರೆಡಿಯಾಗ್ತದೆ. ತುಂಬಾ ರುಚಿಯಾದಂತಹ ಈ ಪಾಯಸ ರೆಸಿಪಿ ಎಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ನೇಹಿತರೆ. ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.